ರೆಡ್ಡಿ ಮನೆ ಬಳಿ ನಡೆದ ಘರ್ಷಣೆಯಲ್ಲಿ ಯುವಕ ಬಲಿಯಾಗಿದ್ದಾನೆ. ಗನ್ಮ್ಯಾನ್ ಗುಂಡೇಟಿಗೆ ಯುವಕ ಸಾವನ್ನಪ್ಪಿದ್ದಾನೆ. ರೆಡ್ಡಿ ಮನೆ ಬಳಿ ನಡೆದ ಘರ್ಷಣೆಯಲ್ಲಿ ಒಬ್ಬ ಯುವಕ ಬಲಿಯಾಗಿದ್ದಾನೆ. ಗನ್ಮ್ಯಾನ್ ಫೈರಿಂಗ್ ಮಾಡ್ತಾರೆ, ಆಗ ಒಬ್ಬ ಯುವಕ ಅಲ್ಲಿ ಸಾಯ್ತಾನೆ. ರೆಡ್ಡಿ ಮನೆ ಬಳಿ ದೊಡ್ಡ ಮಟ್ಟದ ಗಲಾಟೆನೇ ನಡೆಯುತ್ತೆ. ನಾರಾ ಭರತ್ ರೆಡ್ಡಿ ಅವರ ಒಂದು ಗುಂಪು, ಅಂದ್ರೆ ಅವರ ಬೆಂಬಲಿಗರ ಒಂದು ಗುಂಪು, ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರ ಒಂದು ಗುಂಪು. ಈ ಎರಡು ಗುಂಪುಗಳ ನಡುವೆ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಆಗುತ್ತೆ. ನಾರಾ ಭರತ್ ರೆಡ್ಡಿ MLA ಏನಿದಾರಲ್ಲ, ಅವರ ಬೆಂಬಲಿಗರೆಲ್ಲ ಬಂದು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮಿಸ್ ಫೈರ್ ಮಾಡಿದ್ದಂತ ಗನ್ಮ್ಯಾನ್, ಆಗ ರೆಡ್ಡಿ ಮನೆ ಬಳಿ ಬಂದಿದ್ದಂತ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ ಗುಂಡೇಟು ತಿಂದು. ಈ ಘರ್ಷಣೆ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿಬಿಟ್ಟಿದೆ ಗನ್ಮ್ಯಾನ್ ಕೈಯಿಂದ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಬಲಿಯಾಗಿರೋದು. ರೆಡ್ಡಿ ಮನೆ ಬಳಿ ನಡೆದಂತ ಘರ್ಷಣೆಯಲ್ಲಿ ಯುವಕ ಬಲಿಯಾಗಿರೋದು. ಬಳ್ಳಾರಿಯಲ್ಲಿ ನೋಡಿ, ದ್ವೇಷದ ರಾಜಕಾರಣ ಎಲ್ಲಿ ಹೆಚ್ಚಾಗಿ ನಡೆಯುತ್ತೆ ಅಂದ್ರೆ ಅದು ಬಳ್ಳಾರಿಯಲ್ಲಿ ಅಂತ ಹೇಳ್ತಾರೆ ದೊಡ್ಡವರು. ಬಳ್ಳಾರಿಯಲ್ಲಿ ದ್ವೇಷದ ರಾಜಕಾರಣ ಮಾಡೋದಕ್ಕೆ ಎತ್ತಿದ ಕೈ ಅಂತ ಹೇಳಿ. ಬಟ್ ಇಲ್ಲಿ ಯಾವ ಲೆವೆಲ್ಗಾಗಿದೆ ಅಂತ ಅಂದ್ರೆ ಒಬ್ಬನ ಜೀವನೇ ಹೋಗಿದೆ, ಒಬ್ಬನ ಪ್ರಾಣವೇ ಹೋಗಿದೆ. ಇಲ್ಲಿ ಒಬ್ಬ ಗನ್ಮ್ಯಾನ್, ಮೇ ಬಿ ಅವರು ಜನಾರ್ದನ ರೆಡ್ಡಿ ಅವರ ಕಡೆಯವರು ಅಂತ ಕಾಣಿಸುತ್ತೆ ಗನ್ಮ್ಯಾನ್. ಸೊ ಏನ್ ಮಾಡಕ್ ಹೋಗಿದ್ದಾರೆ, ಫೈರಿಂಗ್ ಮಾಡಿದ್ರೆ ಭಯ ಪಟ್ಕೊಂಡು ಓಡ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಫೈರಿಂಗ್ ಮಾಡಿದ್ದಾರೆ. ಅದು ಮಿಸ್ ಫೈರ್ ಆಗಿ ಒಬ್ಬ ಯುವಕನ ಎದೆಗೋ ಅಥವಾ ತಲೆಗೋ ಹೋಗ್ಬಿಟ್ಟಿದೆ, ಅದು ಫೈರ್ ಆಗ್ಬಿಟ್ಟಿದೆ. ಒಬ್ಬ ಯುವಕನ ಜೀವ ಹೋಗಿದೆ. ಟ್ರಾಫಿಕ್ ಕ್ಲಿಯರ್ తీసుకుంటారా. నడురా ನೋಡಿ, ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಶಾಸಕ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್. ನಿಮಗೆಲ್ಲ ಗೊತ್ತಿದೆ ಗೌಡ, ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ ಅನಾವಶ್ಯಕವಾಗಿ ಅವನು ಸಿಟಿಯಲ್ಲಿ ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾಮನವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾಮನ ಬಂದ ಅರ್ಥ ಆಯ್ತು. ಅವನು ಅನಾವಶ್ಯಕವಾಗಿ ಶ್ರಾಮನು ಹೋಗಂತ ಅವನು ಹೋಗಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ನೋಡಿ, ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಶಾಸಕ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್. ನಿಮಗೆಲ್ಲ ಗೊತ್ತಿದೆ ಗೌಡ, ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್
ಅನಾವಶ್ಯಕವಾಗಿ ಅವನು ಸಿಟಿಯಲ್ಲಿ ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರಾಮ್ನವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರಾಮ್ನ ಬಂದ ಅರ್ಥ ಆಯ್ತು. ಅವನು ಅನಾವಶ್ಯಕವಾಗಿ ಶ್ರಾಮ್ನು ಹೋಗಂತಂದ್ರೂ ಕೂಡ ಅವನು ಹೋಗಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಕೊಂಡು ಕುಂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳೀತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ನೋಡಿ. ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಎಸ್, ಇದು ಜನಾರ್ದನ್ ರೆಡ್ಡಿ ಅವರ ಮಾತು. ನೋಡಿ, ಅವರು ಗಂಗಾವತಿಯಿಂದ ನೇರವಾಗಿ ಬಳ್ಳಾರಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೇನು ಕಾರ್ ಇಳಿಬೇಕಾದ್ರೇ ಗಲಾಟೆ ಶುರುವಾಗಿದೆ ಅಂತ. ಅಂದರೆ ಉದ್ದೇಶಪೂರ್ವಕವಾಗಿಯೇ ಬಂದಿದ್ದಾರೆ. ಜೊತೆಗೆ ಅಲ್ಲಿನ MLA ನಾರಾಜ್ ಭರತ್ ರೆಡ್ಡಿ ಅವರ ವಿರುದ್ಧವೂ ಕೂಡ ಈ ಸಂದರ್ಭದಲ್ಲಿ ಹರಿಹಾಯ್ದರು ಜನಾರ್ದನ್ ರೆಡ್ಡಿ ಅವರು. ಬಿಕಾಸ್ ಅವರು ಇಲ್ಲೇನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಸೊ ನಾವು ಅದ್ರ ಬಗ್ಗೆ ಏನಾದರೂ ಮಾತಾಡಿದರೆ ಈ ರೀತಿಯಾಗಿ ದ್ವೇಷದ ರಾಜಕಾರಣವನ್ನು ಮಾಡ್ತಾರೆ, ನಮ್ಮ ಮೇಲೆ ಗುಂಪುಗಳನ್ನು ಬಿಡ್ತಾರೆ, ನಮ್ಮ ಅಂದರೆ ಈಗ ನೋಡಿದ್ರಲ್ಲ ಆ ರೀತಿಯಾಗಿ ಆರೋಪವನ್ನು ಮಾಡಿದರು. ಅಂದರೆ ಭಾಳ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ದ್ವೇಷದ ರಾಜಕಾರಣ ಮೊದಲಿನಿಂದಲೂ ಕೂಡ ಇದ್ದೇ ಇದೆ ಅಂತ ಹೇಳಿ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಒಪ್ಕೊಂಡ್ರಲ್ಲ, ಈಗ ದ್ವೇಷದ ರಾಜಕಾರಣ ಇದ್ದೇ ಇದೆ ಅಂತ ಹೇಳಿ. ಏ ಫಲಾನ ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ, ಬಾಣ ಸರತಿ ಸ್ವಲ್ಪ ಹಿಂದಕ್ಕೆ. ವಿಡಿಯೋ ತಿಳ್ಕೊಂಡ್ರ